ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನಿಲ್ಲಿ ಅಮೆಝಾನಿಂದ ಒಂದು ಕಬ್ಬಿಣದ ಹೆಂಚು ತರಿಸಿದ್ದೀನಿ. ಈ ಹೆಂಚನ್ನ ಹೇಗೆ ಯೂಸ್ ಮಾಡ್ಕೊಳ್ತೀನಿ, ಇದು ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಬಂದು ರಾಕ್ ಅನ್ನೋ ಕಂಪನಿಯಿಂದ ಅಮೆಝಾನಲ್ಲಿ ಒಳ್ಳೆಯ ರಿವ್ಯೂ ಇತ್ತು, ಆದ್ದರಿಂದ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಕಾಸ್ಟ್ ಬಂದುಬಿಟ್ಟು 850 ಏನೋ ಆಯಿತು. ಇದನ್ನು ಫಸ್ಟ್ ತೊಗೊಂಡು ಬಂದಮೇಲೆ ಈ ರೀತಿ ಒಂದು ಸರ್ತಿ ಸೋಪ್ ಲಿಕ್ವಿಡಲ್ಲಿ ಎಲ್ಲ ಕಡೆಯೂ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡ್ರೆ ಒಳ್ಳೆಯದು. ಆದ್ದರಿಂದ ಚೆನ್ನಾಗಿ ಒಂದು ಸರ್ತಿ ಸೋಪ್ ಲಿಕ್ವಿಡ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಾದಮೇಲೆ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈ ರೀತಿ ಬಿಸಿ ಮಾಡ್ಕೊಂಡಾದಮೇಲೆ ಈ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿದು ಫಸ್ಟ್ ಟೈಮ್ ಆದ್ದರಿಂದ ಒಂದು 2 ಸ್ಪೂನಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಪ್ರತಿ ಸರ್ತಿ ಏನು ಇಷ್ಟು ಎಣ್ಣೆ ಯೂಸ್ ಆಗೋದಿಲ್ಲ, ಒಂದು ಅರ್ಧ ಸ್ಪೂನಿಂದ ಅಥವಾ 1 ಸ್ಪೂನ್ ಯೂಸ್ ಆಗ್ಬೋದಷ್ಟೇ. ನೋಡಿ, ಈ ರೀತಿ ಎಲ್ಲ ಕಡೆಯೂ ಎಣ್ಣೆನ ಚೆನ್ನಾಗಿ ಸವರ್ಕೋಬೇಕು. ಎಲ್ಲೂ ಎಣ್ಣೆನ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಆಗೋಂಗೆ ಚೆನ್ನಾಗಿ ಸವರ್ಕೊಳ್ಳಿ. ಈ ರೀತಿ ಸವರ್ಕೊಂಡು ಒಂದು ದಿನ ಫುಲ್ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಡೇಯಿಂದ ಇದನ್ನು ಯೂಸ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಡೇ ಇದರಲ್ಲಿ ದೋಸೆ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂತ. ನೋಡಿ, ನೆಕ್ಸ್ಟ್ ಡೇ ಬಂದು ಹೆಂಚನ್ನ ಬಿಸಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತೊಳ್ಕೊಂಡು ಮತ್ತೆ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಈ ರೀತಿ ದೋಸೆ ಹಿಟ್ಟನ್ನ ಹಾಕಿ ದೋಸೆ ಮಾಡ್ಕೊಳ್ತಿದ್ದೀನಿ. ನಾನಿವತ್ತು ರಾಗಿ ದೋಸೆ ಮಾಡ್ತಿದ್ದೀನಿ. ನಾನಿಲ್ಲಿ ಹೆಂಚು ಕಾದಿರಲಿಲ್ಲ, ಆದ್ದರಿಂದ ಫಸ್ಟ್ ದೋಸೆ ಬರಲಿಲ್ಲ. ಫಸ್ಟ್ ದೋಸೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಭಯ ಎತ್ಕೊಂಡಿತ್ತು. ಆದರೆ ನೆಕ್ಸ್ಟ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ದೋಸೆ ಬಂದಿಲ್ಲ ಅಂತೇಳಿ ಭಯ ಬೀಳಬೇಡಿ. ಹೆಂಚು ಚೆನ್ನಾಗಿ ಕಾದಿದ್ರೆ ಈ ದೋಸೆನೂ ಬರೋದು. ನನಗೆ ಸ್ವಲ್ಪ ಆತ ತಡೆಯೋಕ್ಕಾಗಿಲ್ಲ, ಹೇಗೆ ಬರುತ್ತೆ ಅಂತ ನೋಡಬೇಕಿತ್ತಲ್ವ, ಆದ್ದರಿಂದ ಹಾಕ್ಬಿಟ್ಟೆ. ನೆಕ್ಸ್ಟ್ ದೋಸೆನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಫಸ್ಟ್ ದೋಸೆ ಈ ರೀತಿ ಆಯಿತು ಅಂತ ಏನು ಭಯ ಪಡೋದೇನು ಬೇಕಿಲ್ಲ. ನೋಡಿ, ಈಗ ಹೆಂಚು ಮತ್ತೆ ಕ್ಲೀನ್ ಮಾಡಿಕೊಂಡು ಈಗ ದೋಸೆ ಹಾಕ್ಕೊಳ್ತಿದ್ದೀನಿ. ಪದೇ ಪದೇ ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. 2ರಿಂದ 3 ದೋಸೆ ಆದಮೇಲೆ ಒಂದು 1/4 ಸ್ಪೂನಷ್ಟು ಹಾಕ್ಬಿಟ್ಟು ಎಣ್ಣೆನ ಹೆಂಚಿಗೆಲ್ಲ ಸವರ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಹೆಂಚು ಕಾದರೆ ದೋಸೆ ಹಾಕಿದ ತಕ್ಷಣ ಈ ರೀತಿ ಬಬಲ್ಸ್ ಬರುತ್ತೆ. ಆವಾಗ ದೋಸೆ ಬಂದು ನೀಟಾಗಿ ಬರುತ್ತೆ. ನಾನು ಆಗಲೇ ದೋಸೆ ಹಾಕಿದಾಗ ಈ ಥರ ಬಬಲ್ಸ್ ಏನು ಬರಲಿಲ್ಲ, ಅದು ಹೆಂಚು ಕಾದಿರಲಿಲ್ಲ ಅಂತ ಅರ್ಥ. ನೋಡಿ, ಈಗ ದೋಸೆ ಎಷ್ಟು ನೀಟಾಗಿ ಬರುತ್ತೆ ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ಈಗ ನಾನ್ ಸ್ಟಿಕ್ನ ಅವಾಯ್ಡ್ ಮಾಡೋಣ ಅಂತ ಒಂದೊಂದನ್ನೇ ತರಿಸ್ಕೊಳ್ತಿದ್ದೀನಿ. ಫಸ್ಟು ಬಾಣಲಿಗಳೆರಡು ತರಿಸ್ಕೊಂಡಿದ್ದೀನಿ. ಈಗ ಪ್ಯಾನುಗಳನ್ನ ತರಿಸ್ಕೊಳ್ಳೋಣ ಅಂತ. ನೋಡಿ, ಹೆಂಚುಗಳನ್ನೀಗ ಒಂದು ರೊಟ್ಟಿ ಹೆಂಚು ತರಿಸ್ಕೊಂಡಿದ್ದೀನಿ, ಒಂದು ದೋಸೆ ಹೆಂಚು ಕೂಡ ತರಿಸ್ಕೊಂಡಿದ್ದೀನಿ. ದೋಸೆ ಹೆಂಚನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಟೈಮು ನಿಮ್ಮ ಜೊತೆ ರೊಟ್ಟಿ ಅಥವಾ ಚಪಾತಿ ಮಾಡೋಕ್ಕೆ ಯಾವ ಹೆಂಚನ್ನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ದೋಸೆ ಕೂಡ ಎಷ್ಟು ತೆಳುವಾಗಿ ಬೇಕಾದರೂ ಹಾಕ್ಕೋಬೋದು, ಅಷ್ಟು ತೆಳುವಾಗಿ ಕೂಡ ಬರುತ್ತೆ. ಅದೇ ರೀತಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕ್ರಿಸ್ಪಿನೆಸ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇದು ಇನ್ಸ್ಟೆಂಟಾಗಿ ಕಲಿಸ್ಕೊಂಡಿದ್ರು ಕೂಡ ಇಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ಮಸಾಲೆ ದೋಸೆ ಮಾಡಿದ್ರೆ ಇನ್ನು ಎಷ್ಟು ಚೆನ್ನಾಗಿ ಬರುತ್ತೋ ಗೊತ್ತಿಲ್ಲ, ಅದನ್ನು ಕೂಡ ಒಂದು ಸರ್ತಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟು ತೆಳುವಾಗಿದೆ ದೋಸೆ ಅಂತ. ಅದೇ ರೀತಿ ಎಲ್ಲರಿಗೂ ದೋಸೆ ಎಲ್ಲ ಹಾಕಿದ್ದು ಕೊಟ್ಟಾದಮೇಲೆ ಈ ಹೆಂಚನ್ನ ಮತ್ತೆ ತೊಳಿಬೇಕು. ತೊಳೆದಾದ್ಮೇಲೆ ಒಂದು ಸರ್ತಿ ಬಿಸಿ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಹೆಂಚಿಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಇಟ್ಬಿಟ್ರೆ ನೆಕ್ಸ್ಟ್ ಟೈಮ್ ದೋಸೆ ಮಾಡಬೇಕಾದ್ರೆ ಚೆನ್ನಾಗಿ ದೋಸೆ ಬರುತ್ತೆ. ಆದ್ದರಿಂದ ಈ ಕೆಲಸ ಪದೇ ಪದೇ ಮಾಡಲೇಬೇಕು. ಈ ಕಬ್ಬಿಣದ ಹೆಂಚು ಯೂಸ್ ಮಾಡಬೇಕು ಅಂದರೆ ಇದನ್ನು ಪಾಲಿಸಲೇಬೇಕು. ಇಲ್ಲ ಅಂದರೆ ಇದು ಫುಲ್ಲು ಕಬ್ಬಿಣ ಅಲ್ವಾ, ಅದರಿಂದ ತುಕ್ಕು ಬಂದುಬಿಡುತ್ತೆ. ಆದ್ದರಿಂದ ಈ ರೀತಿ ಪ್ರತಿ ಸರ್ತಿನೂ ಮಾಡಬೇಕಾಗುತ್ತೆ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.